ಹಾಗೆ ಪ್ರತಿ ದಿನ ಟೆಕ್ನಾಲಜಿ ಇಂಡಸ್ಟ್ರಿ, ಟೈಮ್ಸ್, ಮೇಕಿಂಗ್ ಫಿಲ್ಮ್ಸ್, ಮ್ಯೂಸಿಕ್ ಇಸ್ ಚೇಂಜಿಂಗ್ ಬೈ ದ ಮೂಮೆಂಟ್, ಬೈ ದ ಡೇ. ನಾವು 5 ವರ್ಷ ಹಿಂದೆ ಯಾವ ರೀತಿಯಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದಿದ್ವಿ, ನೋಡ್ತಾ ಇದ್ದಿದ್ದು, ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅದು. ಆ್ಯಂಡ್ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಇಷ್ಟು ಜಾಸ್ತಿ ಚೇಂಜ್ ಆಗುತ್ತೆ ಇಂಡಸ್ಟ್ರಿ ಅಂತ. ಬಟ್ ಐ ಥಿಂಕ್ ದಟ್ ಚೇಂಜ್ ಇಸ್ ಆಲ್ವೇಸ್ ಗುಡ್ ಆ್ಯಂಡ್ ಅದನ್ನ ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಪ್ರತಿಯೊಂದು ದಿನ ಒಬ್ಬ ಆಕ್ಟರ್ ಆಗಿ ನಾನು ಹೊಸ ಕಲಿಯೋದಂಥದ್ದು, ಟೆಕ್ನಿಕಲಿ ಆಗಲಿ, ಇಲ್ಲಾಂದ್ರೆ ರೈಟರ್ಸ್ ಮೂಲಕ ಆಗಲಿ, ಡೈರೆಕ್ಟರ್ಸ್ ಮೂಲಕ ಆಗಲಿ, ಆರ್ಟಿಸ್ಟ್ ಮೂಲಕ ಆಗಲಿ. ಸೊ ವಿತ್ ದ ಚೇಂಜಿಂಗ್ ಟೈಮ್ ಇನ್ 2.5 years a lot has changed with the film. But the ultimate ಒಂದು ಸಾರ್ ಅಂತ ಒಂದು ಹೇಳ್ತೀವಲ್ವಾ, ಒಂದು ಸಿನಿಮಾದ ಒಂದು ಕತೆ ಆಗಲಿ, ಒಂದು ಸೀಡ್ ಇರುತ್ತೆ, ಒಂದು ಲೈನ್ ಇರುತ್ತೆ, ಅದು ಚೇಂಜ್ ಆಗಿಲ್ಲ. ದಟ್ ಎಮೋಷನ್ ಹ್ಯಾಸ್ ನಾಟ್ ಚೇಂಜ್ಡ್. ಆ್ಯಂಡ್ ಈ ಒಂದು ಜರ್ನಿ ನಾವು ಹೇಳಕ್ ಹೊರಟಿದೀವಿ ಈ ಒಂದು ಸಿನಿಮಾ ಮೂಲಕ. Of course, it has the present day, it has the past, and it talks about a beautiful time travel. It talks about a time travel of love. It talks about a time travel of emotions. It talks a time travel. It's a love story. It's a family story. It has emotions. It has suspense. ಈ ಪ್ರತಿ ಒಂದು ಎಲಿಮೆಂಟ್ಸ್ ಯಾವ್ಯಾವ್ದು ಇದೆ ಸಿನಿಮಾದಲ್ಲಿ. It may look like a slightly mixed version right now, ಯಾಕಂದ್ರೆ ನೀವು ಕೆಲವರು ಹೇಳ್ತಾ ಇದ್ರಿ talking about our voice mixing agli, illandre you're talking about the AI in the film and everything. So we're working on it every day and making it better. ಯಾಕಂದ್ರೆ ನನ್ನ ಅಭಿಪ್ರಾಯ ಏನು ಅಂದ್ರೆ, change is not easy, but change is forthcoming. So you have to be able to accept it and accept it in a really positive frame of mind ಅಂತ ನಾನು ಹೇಳಕ್ ಹೊರಟಿದ್ದೀನಿ. ಸೊ ಈ ಸಿನಿಮಾದಲ್ಲಿ ತುಂಬಾನೇ ಅದ್ಭುತವಾಗಿರೋದು ಆಕ್ಷನ್ ಸೀಕ್ವೆನ್ಸಸ್ ಇದೆ, ಮ್ಯೂಸಿಕ್ ಇದೆ. ಬಹುಶಃ ಐ ಥಿಂಕ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ದೇರ್ ವಿಲ್ ಬಿ ಅ ಕನ್ನಡ ಫಿಲ್ಮ್ ವಿಚ್ ಇಸ್ ಗೋಯಿಂಗ್ ಟು ಬಿ ಅ ಮಲ್ಟಿಲಿಂಗ್ವಲ್ ಫಿಲ್ಮ್, ಬಟ್ ಆಲ್ಸೋ ಹ್ಯಾಸ್ ಅಟ್ ಲೀಸ್ಟ್ 8 to 10 ಸಾಂಗ್ಸ್. ಆ್ಯಂಡ್ ಈ ತರ ಒಂದು ಮ್ಯೂಸಿಕಲ್ ಸಿನಿಮಾ ತುಂಬಾ ಟೈಮ್ ಇಂದ ಬಂದಿಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ತುಂಬಾ ಖುಷಿ ಆಯ್ತು ಒಬ್ಬ ಆಕ್ಟರ್ ಆಗಿ ಒಂದು ಬೇರೆ ಬೇರೆ ರೀತಿಯಾದ ಎಮೋಷನ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ. ಬಟ್ ಐ ಆಮ್ ರಿಯಲಿ ಬ್ಲೆಸ್ಡ್ that my director, my team, everybody thought that I could carry this role really well. So ಮೊದಲನೇದಾಗಿ ಮದನಿಕಾ, the name says it all. ಹೆಸರಲ್ಲಿ ಇದೆ ಮದನಿಕಾ ಅಂದ ತಕ್ಷಣ ಈ ಸರ್ ಹೇಳಿದಂಗೆ 400 ವರ್ಷದ ಇತಿಹಾಸ ಇರುವಂತ ಕಥೆನ ತಗೊಂಡು ಅದನ್ನ ಬ್ಲೆಂಡ್ ಮಾಡಿದ್ದಾರೆ. ಸೊ ಧರ್ಮ ಕೀರ್ತಿರಾಜು ನಾನಿಬ್ರು ಸ್ನೇಹಿತರು ಒಂದ್ ಕಡೆಗೆ ಹೋಗ್ತಾ ಇರ್ತೀವಿ ಜರ್ನಿಯಲ್ಲಿ ರಾಗಿಣಿ ಅವ್ರು ಮಾಡಿರೋ ಪಾತ್ರ ಅವ್ರು ಸಿಗ್ತಾರೆ. ನಾವು 3 ಜನಕ್ಕೆ ಹೋದಾಗ ಆ ಒಂದು ಪ್ಯಾಲೇಸ್ ಅಲ್ಲಿ ನಡೆಯುವಂತ ಘಟನೆಗಳು ಅದು ಹೇಗೆ ಈ ಕ್ಯಾರೆಕ್ಟರ್ಸ್ ನ ಅಫೆಕ್ಟ್ ಆಗುತ್ತೆ. ನಾನ್ ಮಾಡಿರುವಂತ ಅಶ್ವಿನ್ ಪಾತ್ರ, ಸರ್ ಫಸ್ಟ್ ನನ್ನ ಕತೆ ಹೇಳಿದಾಗ್ಲೇನೆ ಮುಖ್ಯ ಪಾತ್ರದಲ್ಲಿ ರಾಗಿಣಿ ಅವರು ಇರ್ತಾರೆ, ಆ ಮದನಿಕ ಪಾತ್ರದಲ್ಲಿ ಅದ್ರ ಸುತ್ತ ಹೇಳಿದಿರುವಂತ ಕತೆ. ಸೊ ಅಶ್ವಿನ್ ಮತ್ತೆ ಧರ್ಮ ಕೀರ್ತಿರಾಜ್ ಮಾಡಿರುವಂತ 2 ಫ್ರೆಂಡ್ಸ್, ರಾಜ್ವಿ ಅವ್ರು ಮಾಡಿರೋ ಕ್ಯಾರೆಕ್ಟರ್, ಇವೆಲ್ಲನೂ ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೂ ಲಿಂಕ್ ಇರುತ್ತೆ. ಐ ಥಿಂಕ್ ಅಶ್ವಿನ್ ನಾನ್ ಮಾಡಿರೋ ಪಾತ್ರ ಮಾತ್ರ ಪ್ರೆಸೆಂಟ್ ಡೇ ಅಲ್ಲಿ ಇದೇ ಟೈಮ್ ಲೈನ್ ಅಲ್ಲಿ ನಡೀತಾ ಇರುತ್ತೆ. ಸೊ ಹಂಗಾಗಿ ಐ ಎಂಜಾಯ್ಡ್ ಥರೋಲಿ. ಯಾಕಂದ್ರೆ ಎಲ್ಲಾ ಘಟನೆಗಳು ನಡೀತಾ ಇರುವಾಗ ಇವನೊಬ್ಬನೇ ಅದನ್ನೆಲ್ಲ ನೋಡ್ತಾ ಅದನ್ನ ವಿಶ್ಲೇಷಿಸ್ತಾ ಇದು ಯಾವ ರೀತಿ ಆಗ್ಬೋದು, ಈ ಕಥೆ ಯಾವ ರೀತಿ ಮುಂದುವರಿಬಹುದು ಅನ್ನೋದನ್ನ ಇವನೊಬ್ಬ ಆಸ್ ಅ ಥರ್ಡ್ ಮ್ಯಾನ್ ನೋಡ್ತಾ ಇರ್ತಾನೆ. ಸೊ ಐ ಎಂಜಾಯ್ಡ್ ದಟ್ ರೋಲ್. ತುಂಬಾ ಖುಷಿ ಆಯ್ತು. ಅಂಡ್ ಇಟ್ಸ್ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ರಾಗಿಣಿ ಅವ್ರ ಜೊತೆ. ಅಮೇಸಿಂಗ್ ಆಕ್ಟ್ರೆಸ್. ಐ ಥಿಂಕ್ ಶಿ ಇಸ್ ವೆರಿ ಅಂಡರ್ ರೇಟೆಡ್. ನಮ್ಮಲ್ಲಿ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಬೇಕು ಅವ್ರಿಗೆ. ಶಿ ಇಸ್ ವೆರಿ ಗುಡ್ ಅಟ್ ಡಾನ್ಸ್, ಪರ್ಫಾರ್ಮೆನ್ಸ್, ಲುಕ್ಸ್. ಸೊ ಹಂಗಾಗಿ ಅಂಡ್ ರಾಜ್ವಿ ವೆರಿ ಪ್ರಾಮಿಸಿಂಗ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಖಂಡಿತವಾಗ್ಲು. ಅಂಡ್ ನನ್ನ ಪಾತ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಫುಲ್ ಫನ್ ಫೀಲ್ಡ್, ಕ್ಯೂಟ್, ಒಂದು ಕ್ಯೂಟ್ ಪಾತ್ರ. ಆಕ್ಚುಲ್ ಆಗಿ ಯಾರಿಗೂ ನೋವು ಕೊಡಕ್ಕೆ ಇಷ್ಟಪಡದೆ ಇರೋವಂಥವ್ರು, ಒಂದು ಸಿಂಪಲ್ ಆಗಿ ಅವ್ರಾಯ್ತು ಅನ್ನೋ ಅವ್ರ ಪಾಡಿಗಿರೋ ಅಂತ ಒಂದು ಪಾತ್ರ. ಬಟ್ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋಂತ ಒಂದು ಕ್ಯಾರೆಕ್ಟರ್. ಆದ್ರೆ ಅವ್ರಿಗೆ ಗೊತ್ತಿಲ್ದೇನೋ ಅವರಿಂದನೇ ತಪ್ಪಾಯ್ತು ಅಂತ ಅಂದಾಗ ಅವಾಗ ಅವ್ರಿಗೆ ಏನ್ ಡಿಸಿಷನ್ ತಗೋತಾರೆ, ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ಸಿನಿಮಾಲೇ ನೋಡ್ಬೇಕು. ಯಾ ನೋ ಸೊ ಯಾ ನೋಡಿದ್ದೀರಾ, ಸಾಂಗ್ ನೋಡಿದ್ರಿ, ಟೀಸರ್ ನೋಡಿದ್ರಿ, ಏನ್ ಅನ್ನಿಸ್ತು ಅಂತ ಹೇಳ್ಬೇಕು. ನಾವು ಮಾತಾಡೋದಕ್ಕಿಂತ ನೀವು ಮಾತಾಡಬೇಕು, ಪಬ್ಲಿಸಿಟಿ ಆಗಬೇಕು.
ಬರ್ತಾ ಇದ್ದೀನಿ ಫಸ್ಟ್ ಟೈಮ್. ನಮ್ಮ ಮಮ್ಮಿ ಇಲ್ಲಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿತೀನಿ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ಸಂಜಯ್ ಸರ್ಗೆ ಡೆಬ್ಯೂನಾ? ಹಾಂ ಹೌದು, ಅಂದರೆ ಸ್ಕ್ರೀನ್ ಮೇಲೆ ಬರೋದು ಇದೆ, ಫಸ್ಟ್ ಫಿಲ್ಮ್ ಆಗುತ್ತೆ. ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮದನಿಕಾ ಹೆಸರೇ ಒಂದು ಆಕರ್ಷಕ, ಒಂದು ಸುಂದರವಾದ ಹುಡುಗಿ ಅಂತ ಹೇಳುತ್ತೆ. ಸೊ ಇಂಥ ಮದನಿಕಾ ಒಂದು ಪಾತ್ರಕ್ಕೆ ರಾಘವೇಣವರು ನಿಜವಾಗ್ಲೂ ಜೀವ ತುಂಬಿದ್ರು ಅಂತ ಅಂದ್ಕೊಂಡಿದ್ದೀನಿ. ನಾನು ಡಬ್ಬಿಂಗ್ ಮಾಡೋಕ್ಕೆ ಕೆಲವು ಸಿನಿಮಾಗಳು ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಜೊತೆಗೆ ಅದಕ್ಕೆ ಆಲ್ಮೋಸ್ಟ್ ಆಲ್ ನಮ್ಮ ದೇವನ್ ಸರ್ ತುಂಬ ಸ್ಫೂರ್ತಿದಾಯಕವಾಗಿ ಡೈರೆಕ್ಟ್ ಸರ್ ಬಂದು ಚೆನ್ನಾಗಿ ಅದಕ್ಕೆ ಏನು ಬೇಕೋ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಯೂಶಲ್ ಆಗಿ ಸಂಜಯ್ ಸರ್ ನನಗೆ ಹತ್ರ ಒಂದು 28 ವರ್ಷದ್ದು ಒಂದು ಅಭಿನವ ಸಂಬಂಧ. ನಾನು ಫಸ್ಟು ಸಾಗರಿ ಅಂತ ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೆ ಸಾಗರಿ ಪ್ರೊಡ್ಯೂಸ್ ಮಾಡಿದ್ರು. ಆಪ್ತ ಮಿತ್ರ ಒಂದೆರಡು ಒಂದೇ ಸಿನಿಮಾ ಸಾಗರಿ. ತದನಂತರ ಸಾರು ನಿರ್ದೇಶಕರಿಗೆ ಸಂಭಾವನೆ ಕೊಡಬೇಕಾಗಿದೆ ಅಂತ ಅವರೇ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರು. ಥ್ಯಾಂಕ್ ಯು. ಇದು ನಿಜಕ್ಕೊಂದು ಒಳ್ಳೆ ಅದ್ಭುತವಾದಂಥ ವಿಷಯಾಧಾರಿತ ಚಿತ್ರ ಅಂತ ಹೇಳ್ತೀನಿ. ಕನ್ನಡ ಪ್ರೇಕ್ಷಕರು ಒಳ್ಳೊಳ್ಳೆ ವಿಷಯಾಧಾರಿತ ಚಿತ್ರಗಳನ್ನ ಆಶೀರ್ವದಿಸಿದ್ದಾರೆ. ಅದೇ ರೀತಿ ಈ ಮದನಿಕಾ ಚಿತ್ರವನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿ ಗೆಲುವು ಅದಕ್ಕೆ ಕಾರಣ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತಂದೆ ತಾಯಿ ಗುರು ದೈವ ಇವರೆಲ್ಲರಿಗೂ ಒಂದನೇ ಹೇಳಿದ ನಂತರ ನನಗೆ ಈ ಅವಕಾಶನ ಕೊಟ್ಟಿರುವಂಥ ನಮ್ಮ ನಿರ್ದೇಶಕರಾದ ಸಂಜಯ್ ಸರ್ಗೆ ನನ್ನ ಮೊಟ್ಟ ಮೊದಲ ವಂದನೆಗಳು. ಹಾಗೂ ಸಂಜಯ್ ಸರ್ಗೆ ಪರಿಚಯ ಮಾಡಿಸ್ಕೊಟ್ಟ ವಾಸು ಸರ್ ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಚಲನಚಿತ್ರ ಸಾಹಿತ್ಯದಲ್ಲಿ ನನಗೆ ಕೈ ಆಡಿಸೋ ಹಾಗೆ ಅನುಭವ ಮಾಡಿಸಿದ್ದು ನಮ್ಮ ಭಾವ ರಮೇಶ್ ಗೌಡ್ರು ಅಂತ, ಇಲ್ಲಿ ಪ್ರೆಸೆಂಟ್ ಇಲ್ಲ, ಅವ್ರಿಗೂ ಕೂಡ ಇವತ್ತು ನೆನೆಸ್ಕೊತೀನಿ. ಸುಮಾರು ಸರ್ ಹೇಳಿದಾಗೆ ಒಂದು 2 ವರ್ಷದ ಇದು ಜರ್ನಿ. ಸೊ ಇಲ್ಲಿ ಆಲ್ಮೋಸ್ಟ್ ಡೈಲಿ ಬೆಳಿಗ್ಗೆ ಸಂಜೆ ಸರ್ ನಾವು ಡಿಸ್ಕಸ್ ಮಾಡ್ತಾನೆ ಇದ್ವಿ. ಹಾಗಾಗಿ ಪ್ರತಿಯೊಂದನ್ನು ಲೈಕ್ ಪ್ರತಿ ಸೀನು, ಪ್ರತಿ ಡೈಲಾಗು, ಪ್ರತಿ ಲೈನು ಜೊತೆಲಿ ಅನುಭವಿಸಿದ್ದೀವಿ. ಸೊ ಇದನ್ನು ಹಂಚ್ಕೊಳ್ತಾ ಹೋದರೆ ಅದೇ ಒಂದು ಮೇಕಿಂಗ್ ಆಫ್ ಮದನಿಕಾ ಅಂತ ಒಂದು ದೊಡ್ಡ ಇದಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಇದು ನನ್ನ ಮೊದಲನೇ ಅನುಭವ ಆಗಿದ್ದರಿಂದ ನನ್ನ ಮತ್ತು ಸಂಜಯ್ ಸರ್ನ ಮೊದಲನೇ ಭೇಟಿಯಾದ ಒಂದು ಘಟನೆ ಮಾತ್ರ ಹಂಚ್ಕೊತೀನಿ. ಇದು ಒಂದು ಸಾಮಾನ್ಯ ಘಟನೆ ಅಂದರೂ ಕೂಡ ನಮ್ಮ ಚಿತ್ರದ ಒಂದು ಘನತೆ ಏನು, ವಿಶೇಷ ಏನು ಅನ್ನೋದ್ರ ಬಗ್ಗೆ ಇದೊಂದು ಹೈಲೈಟ್ ಮಾಡುತ್ತೆ. ಮೂವೀಸ್ ಮೈಕ್ ಹೀಗೆ ಇಟ್ಕೊಳ್ಳಿ. Actually, I don't have that much habit to talk this way or speaking experience, very less in kind of me. But my dear Sanjay sir gave me a good opportunity, and this is the best film I did in my life, I think. So I totally dedicate to my dear Sanjay sir, he's a dance director, and the artist sitting here I'm so lucky to see everybody in front of me. While I'm doing these BGMs, some faces came this, and especially I told it to my dear sir. It is very impressive with each moment, and the face expression was highly appreciable even. So I could feel something, then only I could do the music BGMs. I did discuss with Sanjay sir. He guided me to give some classical songs. Actually, I thought it was a junking type songs. But normally, we discussed about the classical moment. Then suddenly I surprised what type of movie is this? Such a great artist is acted, and so many other artists also. Then I surprised actually. So it is a good. ಮಾಡಿಕೊಟ್ಟಿದ್ದು ನಾವು ಮೊದಲು ಯೂಶಲ್ ಆಗಿ ನಮ್ಮ ಕನ್ನಡದಲ್ಲಿ ಆಮೇಲೆ ಅದನ್ನು ಸ್ವಲ್ಪ ಹಳೆಗನ್ನಡಕ್ಕೆ ಮಾಡಿಕೊಂಡ್ವಿ. ಹಳೆಗನ್ನಡ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ನಮಗೆ ಹಳೆಗನ್ನಡಕ್ಕೆ ನಮ್ಮ ಡಾಕ್ಟರ್ ದೇವಾನಂದ್ ಅವರು ತುಂಬ ಒಳ್ಳೆ ಸಾಥ್ ಕೊಟ್ಟರು, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ತುಂಬ ನಾನು ಅದು ಹೇಳಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಕೆಲವು ವಿಷಯಗಳಿದೆ, ಅವೆಲ್ಲ ಹೇಳ್ತೀನಿ. ಸೊ ಈಗ ನಾನು ಈ ಸಿನಿಮಾನ ಆದಷ್ಟು ಬೇಗ ಅಂದರೆ ಜುಲೈ 1 ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ. ಇನ್ನೊಂದು 1 ವೀಕ್ 2 ವೀಕ್ಸಲ್ಲಿ ಇದನ್ನೆಲ್ಲ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಹೌದೌದು. ಅದು ಈಗ CG ಮುಂಚೆ ಎಲ್ಲ CG ಮಾಡ್ತಾ ಇದ್ರು, ಗೊತ್ತಲ್ಲ ನಿಮಗೆ. ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ, ಈಗ ಬಂದಿದೆ. ಸೊ
ಸೊ ಎನ ಅಳವಡಿಸ್ಕೊಂಡಿದ್ವಿ ನಾವು ಕೆಲವು ಕಡೆ. ಹೌದಾ, ಸರಿ ಹೋಗುತ್ತೆ ಲಿಂಕು. ಅದು ಎಲ್ಲಿ ಕೆಲವು ಮಿಸ್ಟೇಕ್. ಆಮೇಲೆ ನನಗೆ ಆಕ್ಚುಲಿ ಟೀಸರು ಇವತ್ತು ಇನ್ನೊಂದು ರೆಡಿ ಇತ್ತು, ಸ್ವಲ್ಪ ಲೇಟ್ ಆಗೋಯ್ತು, ಅವ್ರು ತೊಗೊಂಡು ಬಂದಿಲ್ಲ ಅವರು. ಅವರೆಲ್ಲ ಇಲ್ಲೆಲ್ಲ ಬಂದರು ಅನ್ಸುತ್ತೆ.